ನಮಸ್ಕಾರ ರೀ ಎಲ್ಲರಿಗೂ. ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಮನೆಯಲ್ಲಿರುವಂಥ ಕೆಲವು ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಒಂದು ರುಚಿಕರವಾದಂಥ ಹೆಲ್ದಿ ಆದಂಥ ಇನ್ಸ್ಟಂಟಾಗಿ ಕೇವಲ 5 ನಿಮಿಷದೊಳಗೆ ಮಾಡ್ಕೊಳ್ಬೋದಾದಂಥ ಒಂದು ಚಟ್ನಿ ರೆಸಿಪಿನ ನಿಮ್ಗೆ ತೋರಿಸಿ ಕೊಡಾಕತ್ತೇನೆ ರೀ. ಬಿಸಿ ಬಿಸಿ ಅನ್ನ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಇಲ್ಲ ರೊಟ್ಟಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ಸೂಪರ್ ಆಗಿರುವ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ತುಂಬ ಅಂದರೆ ತುಂಬಾ ರುಚಿಯಾಗಿ ಇರ್ತೈತ್ರಿ. ಹುಷಾರಿಲ್ಲದೆ ಬಾಯಿ ಕೆಟ್ಟೈತಿ, ಬಾಯಿಗೇನು ರುಚಿ ಸೇರ್ತಾ ಇಲ್ಲ ಅಂದಾಗ ಒಮ್ಮೆ ನೀವು ಈ ರೀತಿ ಹುಳಿ ಆಗಿರುವಂಥ ಚಟ್ನಿನ ಮಾಡ್ಕೊಂಡು ತಿಂದ್ರಿ ಅಂದ್ರೆ ಇದರ ರುಚಿನ ನೀವು ಜನ್ಮದಲ್ಲೇ ಮರೆಯೋದಿಲ್ಲ. ಅಷ್ಟೊಂದು ರುಚಿಕರವಾದ ಈ ಚಟ್ನಿನ ಹೆಂಗೆ ಮಾಡೋದು ಅಂಥೇಳಿ ಒಂದು ಸರ್ತಿ ಹೋಗಿ ವಿಡಿಯೋನ ನೋಡ್ಕೊಂಡು ಬರೋಣ ಅಂತ ಬರ್ರಿ. ಫಸ್ಟ್ ನಾನಿಲ್ಲಿ ಈ ರೆಸಿಪಿನ ಮಾಡೋಕೆ ಹುಣಸೆ ಹಣ್ಣನ್ನು ಒಂದು 10 ನಿಮಿಷಕ್ಕಿಂತ ಮುಂಚೆನ ಈ ರೀತಿ ನೆನೆಸಿ ಇಟ್ಕೊಂಡೇನ್ರಿ. ಈ ಹುಣಸೆ ಹಣ್ಣನ್ನು ನೀಟಾಗಿ ನೀರನ್ನೆಲ್ಲ ಈ ರೀತಿ ಸಪ್ರೇಟ್ ಮಾಡಿ ಬಸ್ದು ಒಂದು ಸಣ್ಣ ಮಿಕ್ಸಿ ಜಾರ್ ಒಳಗೆ ಸೇರಿಸ್ಕೊಳಕತ್ತೇನ್ರಿ. ಈ ಚಟ್ನಿನ ಮಾಡೋಕೆ ಮೇನ್ ಬೇಕಾಗಿರೋದಂದ್ರೆ ಹುಣಸೆ ಹಣ್ಣನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಾಗ ನಾವು ಇಲ್ಲೇ ಯೂಸ್ ಮಾಡ್ಕೊಳ್ಬೇಕಾಗ್ತೈತಿ. ನೋಡ್ರಿ, ಇವಾಗ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಇರ್ತೈತಲ್ಲ ಆ ಸೈಜ್ ಹುಣಸೆ ಹಣ್ಣನ್ನು ನಾನಿಲ್ಲೇ ತೊಗೊಂಡೇನಿ. ಇವಾಗ ಇದಕ್ಕೆ 2 ಮೀಡಿಯಮ್ ಸೈಜ್ ಇದ್ದ ಈರುಳ್ಳಿನ, ಸ್ವಲ್ಪ ಸಣ್ಣದಾಗೆ ಇದ್ದ ಈರುಳ್ಳಿನ ತಗೋರಿ. ನೋಡ್ರಿ, ಇವಾಗ ನಾನು ಈ ಈರುಳ್ಳಿನ ನೀಟಾಗಿ ಕ್ಲೀನ್ ಮಾಡಿ ಸಿಪ್ಪೆನೆಲ್ಲ ಸುಲಿದು ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಈ ಹುಣಸೆ ಹಣ್ಣಿನ ಜೊತೆಗೆ ಮಿಕ್ಸ್ ಮಾಡ್ಕೊಳಕತ್ತೇನಿ. ಈ ರೆಸಿಪಿನ ಮಾಡೋಕೆ ಮೇನ್ ಬೇಕಾಗಿರೋದು ಹುಣಸೆ ಹಣ್ಣನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಾಗ ತಗೊಳ್ಬೇಕು. ಇವಾಗ ನೋಡ್ರಿ, ನಾನು ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿನ ಹುಣಸೆ ಹಣ್ಣಿನ ಜೊತೆ ಮಿಕ್ಸ್ ಮಾಡ್ಕೊಳಕತ್ತೇನಿ. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪನ್ನು ಸೇರಿಸ್ಕೊರಿ. ಉಪ್ಪನ್ನು ಸೇರಿಸ್ಕೊಂಡಾಗಿಂದ ನಾನಿಲ್ಲೇ 2 ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳಕತ್ತೇನೆ ರೀ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಬೋದು. ಇವಾಗ ಚಿಟಿಕೆ ಆಗುವಷ್ಟು ಅರಿಶಿನ ಸೇರಿಸ್ಕೊಂಡು, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆನ ಸೇರಿಸ್ಕೊಂಡು, ಒಂದು ಸ್ವಲ್ಪ ಆಗುವಷ್ಟು ನಾನಿಲ್ಲೇ ಬೆಲ್ಲನ ಸೇರಿಸ್ಕೊಳಕತ್ತೀನಿ. ಯಾಕಂದ್ರೆ ಹುಣಸೆ ಹಣ್ಣಿನ ಚಟ್ನಿ ಆಗಿರೋದ್ರಿಂದ ಸ್ವಲ್ಪ ಹುಳಿ ಕಂಟ್ರೋಲ್ ಮಾಡೋಕೆ ಬೆಲ್ಲನ ಸೇರಿಸ್ಕೊಳ್ಬೇಕಾಗ್ತೈತಿ. ಇವಾಗ ಇದಕ್ಕೆ ಸ್ವಲ್ಪ ಆಗುವಷ್ಟು ಬೆಳ್ಳುಳ್ಳಿ ಎಸಳು ಮತ್ತು ಸ್ವಲ್ಪ ಒಣ ಕೊಬ್ಬರಿನ ಸೇರಿಸ್ಕೊಂಡು, ಸ್ವಲ್ಪ ಆಗುವಷ್ಟು ಫ್ರೆಶ್ ಆಗಿರುವಂಥ ಕೊತ್ತಂಬರಿನ ಸೇರಿಸ್ಕೊಂಡು, ನಾವು ನೆನೆಸಿ ಇಟ್ಕೊಂಡಂಥ ಹುಣಸೆ ಹಣ್ಣನ್ನು ನೀರನ್ನ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಸೇರಿಸ್ಕೊಳ್ಬೇಕ್ರಿ. ಈ ರೀತಿ ಸ್ವಲ್ಪ ತರಿಯಾಗಿ ರುಬ್ಕೊಂಡು ತೊಗೊಂಡು ಬರಬೇಕು. ಜಾಸ್ತಿ ನೀರನ್ನ ಸೇರಿಸ್ಕೊಳಕ್ಕೆ ಹೋಗಬೇಡ್ರಿ. ಈ ಕಡೆ ಮತ್ತೊಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು, ಪ್ಯಾನ್ ಬಿಸಿಯಾಗಿಂದ ಒಂದು 3 ರಿಂದ 4 ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು, ಅಡುಗೆ ಎಣ್ಣೆ ಕಾದ ನಂತರ ಸ್ವಲ್ಪ ಆಗುವಷ್ಟು ಒಣ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡು, ಸ್ವಲ್ಪ ಬೆಳ್ಳುಳ್ಳಿ ಎಸಳನ್ನ ಸೇರಿಸ್ಕೊಂಡು, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆನ ಸೇರಿಸ್ಕೊಂಡು, ಈ ರೀತಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಚಿಕ್ಕದಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೊಳಕತ್ತೇನೆ ರೀ. ಇದೆಲ್ಲನೂ ಊರಿನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 3 ರಿಂದ 4 ನಿಮಿಷ ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ನಾವು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ನೀಟಾಗಿ ಫ್ರೈ ಆಗಿಂದ ನಾವು ಆಗಲೇ ರುಬ್ಬಿ ಇಟ್ಕೊಂಡಂಥ ಹುಣಸೆ ಹಣ್ಣು ಮತ್ತು ಈರುಳ್ಳಿ ಪೇಸ್ಟ್ನ ಇದಕ್ಕೆ ಸೇರಿಸ್ಕೊಂಡು ಒಂದು 3 ರಿಂದ 4 ನಿಮಿಷ ಊರಿನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ರುಚಿಯಾದಂಥ ಹುಣಸೆ ಹಣ್ಣನ್ನ ಯೂಸ್ ಮಾಡಿಕೊಂಡು ಮಾಡಿರುವಂಥ ಚಟ್ನಿ ರೆಡಿ ಆಗುತ್ತೆ. ನೋಡ್ರಿ, ಇವಾಗ ಈರುಳ್ಳಿ ಪೂರ್ತಿಯಾಗಿ ಈ ರೀತಿ ಕಲರ್ ಚೇಂಜ್ ಆಗೈತಿ. ಇವಾಗ ನಾನು ಇದಕ್ಕೆ ಮಿಕ್ಸಿ ಮಾಡಿ ಇಟ್ಕೊಂಡಂಥ ಪೇಸ್ಟ್ನ ಸೇರಿಸ್ಕೊಳಕತ್ತೇನಿ. ಮನೆಯಲ್ಲಿ ಹುಳಿನ ಇಷ್ಟಪಡೋರಿದ್ರೆ ಅವರಿಗಂತೂ ಈ ಚಟ್ನಿ ಹೇಳಿ ಮಾಡಿಸಿದಂಥ ರೆಸಿಪಿ ತುಂಬ ಅಂದರೆ ತುಂಬಾ ಹುಳಿಯಾಗಿ ಟೇಸ್ಟಿಯಾಗಿ ರುಚಿಯಾಗಿ ಬರ್ತೈತ್ರಿ. ಬಿಸಿ ಅನ್ನಕ್ಕಂತೂ ಸೂಪರ್ ಆಗಿರೋ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬ್ಯಾಚುಲರ್ಸ್ಗಳಿದ್ರೆ ಅಥವಾ ಕೆಲಸಕ್ಕೆ ಹೋಗೋರಿದ್ರೆ, ಸಾಂಬಾರು ಮತ್ತು ಪಲ್ಯ ಮಾಡೋಕೆ ಟೈಮ್ ಇಲ್ಲ ಅನ್ನೋರಿದ್ರೆ ಈ ಒಂದು ಚಟ್ನಿ ರೆಸಿಪಿನ ನೀವು ಟ್ರೈ ಮಾಡಿ ನೋಡ್ರಿ. ಈ ಚಟ್ನಿಗೆ ನೀವು ಫಿದಾ ಆಗೋದಂತೂ ಗ್ಯಾರಂಟಿ. ನೋಡ್ರಿ, ಇವಾಗ ನಾನು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳನ ಮುಚ್ಚಿ ಒಂದು 3 ರಿಂದ 4 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ರುಚಿಯಾದಂಥ ಹುಣಸೆ ಹಣ್ಣನ್ನು ಯೂಸ್ ಮಾಡಿಕೊಂಡು ಮಾಡಿರುವಂಥ ಚಟ್ನಿ ರೆಡಿ ಆಗುತ್ತೆ. ನೋಡ್ರಿ, ಎಷ್ಟೊಂದು ಟೇಸ್ಟಿಯಾಗಿ ಬಂದೈತಿ. ನೋಡೋಕ್ಕೂ ಕೂಡ ಅಷ್ಟು ಚಂದ ಕಾಣಿಸ್ತೈತಿ ಮತ್ತು ತಿನ್ನೋಕ್ಕೂ ಕೂಡ ಅಷ್ಟು ರುಚಿಯಾಗಿ ಇರ್ತೈತ್ರಿ. ಮನೆಯಲ್ಲಿ ಏನಾದರೂ ತರಕಾರಿ ಇಲ್ಲ, ಖಾಲಿ ಆಗೈತಿ ಅಂದಾಗ ಹುಣಸೆ ಹಣ್ಣು ಮತ್ತು ಈರುಳ್ಳಿನ ಯೂಸ್ ಮಾಡಿಕೊಂಡು ಈ ರೀತಿ ಒಂದು ಇನ್ಸ್ಟಂಟ್ ಆದಂಥ ಸೂಪರ್ ಆದಂಥ ರೆಸಿಪಿನ ಮಾಡಿ ನೋಡ್ರಿ. ಖಂಡಿತ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ.
ಹುಷಾರಿಲ್ಲದೆ ಬಾಯಿ ಕೆಟ್ಟೈತಿ, ಬಾಯಿಗೇನು ರುಚಿ ಸೇರ್ತಾ ಇಲ್ಲ, ಏನು ತಿಂದರೂ ಟೇಸ್ಟಿಯಾಗಿ ಬರ್ತಾ ಇಲ್ಲ ಅಂದಾಗ ಬಿಸಿ ಬಿಸಿ ಅನ್ನದ ಜೊತೆ ಈ ಒಂದು ಚಟ್ನಿ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿರಿ. ಪದೇ ಪದೇ ವಾರದಲ್ಲಿ 3-4 ಸರ್ತಿ ಇದೇ ಚಟ್ನಿನ ಮಾಡಿಕೊಂಡು ತಿಂತೀರಿ. ಮಕ್ಕಳ ಟಿಫಿನ್ ಬಾಕ್ಸಿಗಾಗಿರ್ಬೋದು, ಇಲ್ಲ ಬೆಳಗಿನ ಬ್ರೇಕ್ಫಾಸ್ಟಿಗಾಗಿರ್ಬೋದು. ಇದಕ್ಕೆ ಸ್ವಲ್ಪ ಅನ್ನನ ಮಿಕ್ಸ್ ಮಾಡ್ಕೊಂಡ್ರೆ ಇದು ರೈಸ್ ಆಗಿ ರೆಡಿ ಆಗ್ತೈತಿ. ಹುಣಸೆ ಹಣ್ಣು ರೈಸು ಸೂಪರ್ ಆಗಿರ್ತೈತ್ರಿ. ನೋಡ್ರಿ, ಇವಾಗ ನಾನು ಕೂಡ ಇಲ್ಲಿ ಬಿಸಿ ಬಿಸಿ ಅನ್ನದ ಜೊತೆ ಇದನ್ನು ಸರ್ವ್ ಮಾಡತ್ತೇನೆ. ಈ ವಿಡಿಯೋ, ಈ ರೆಸಿಪಿ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಇಲ್ಲ ಯೂಸ್ಫುಲ್ ಅನಿಸಿದ್ರೆ, ಇಲ್ಲ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಸೂಪರ್ ಆದಂಥ ಚಟ್ನಿ ರೆಸಿಪಿ ಜೊತೆ ಸಿಗೋಣ್ರಿ. ಖಂಡಿತ ಈ ಒಂದು ಹುಣಸೆ ಹಣ್ಣು ಮತ್ತು ಈರುಳ್ಳಿನ ಯೂಸ್ ಮಾಡಿಕೊಂಡು ಮಾಡಿರುವಂಥ ಚಟ್ನಿನ ಎಲ್ಲರೂ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ. ಇದನ್ನು ಮಾಡಿದ್ಮೇಲೆ ನೀವು ಸೂಪರ್ ಅಂತ ಹೇಳ್ತೀರಿ. ಅಷ್ಟೊಂದು ರುಚಿಯಾಗಿ ಬರ್ತೈತ್ರಿ. ಖಂಡಿತ ಎಲ್ಲರೂ ಒಂದು ಸರ್ತಿ ಟ್ರೈ ಮಾಡಿರಿ. ಎಲ್ಲರಿಗೂ ಬಾಯ್ ರೀ.